ನೋಡೋದಕ್ಕೆ ಸೂಪರ್ ಆಗಿದೆ. ಎಲ್ಲ ಹಳ್ಳಿಕಾರ ಅಲ್ವಾ ಸರ್? ಸರ್ ಎಲ್ಲ ಓರಿಗಳೇ. ಹಳ್ಳಿಕಾರ ಅನ್ನೋದು ಇತ್ತೀಚೆಗೆ ಅವರು ಬ್ರ್ಯಾಂಡ್ ಆಗಿ ಮಾಡ್ಕೊಳ್ತಾವ್ರೆ. ಹೌದು. ನಮ್ ತಂದೆದಿರು ನಮ್ ತಾತಿರು ಮುತ್ತಾತಿರು ಎಲ್ಲ ಸಾಕೋದು ಒಳ್ಳೆ ಒಂದು 2 ಓರಿ ಕಟ್ಟವ್ರೆ. ಒಳ್ಳೆ ಓರಿಗಳು ಅಂತಾನೆ ನಾವೆಲ್ಲ ಹೇಳೋದು ಸರ್. ಹಳ್ಳಿಕಾರ ಅಂತ ನಾವೆಲ್ಲೂ ಮೆನ್ಷನ್ ಮಾಡಕ್ ಹೋಗೋದಿಲ್ಲ. ಓರಿಗಳು ಯಾರೇ ಮನೆಗೆ ಹೋಗ್ಲಿ ಏನಪ್ಪ ಓರಿಗಳು ಚೆನ್ನಾಗಿದಾವ ಅಂತ ಕೇಳ್ತಿರೋದು, ಹಳ್ಳಿಕಾರ ಸಾಕಿದ್ರಿ ಅಂತ ನಮ್ನ ಯಾರು ಏನ್ ಕೇಳಲ್ಲ. ಫೈನ್ ಆಯ್ತು ಸರ್, ಸೂಪರ್. ಓರಿ ಅಂತಾನೆ ಓಕೆ ಸರ್, ಓಕೆ ಬ್ರ್ಯಾಂಡ್. ಯಾವ ಹಳ್ಳಿಕಾರ ಎಲ್ಲ ಅವ್ರು ವೈಯಕ್ತಿಕವಾಗಿ ಕರ್ಕೊಳ್ಳೋಂಥದ್ದು. ಹಳ್ಳಿಕಾರ ಅಂತೆಲ್ಲ ಇಲ್ಲ, ನಾವು ಪ್ರೀತಿಯಿಂದ ಕರೆಯುವಂಥದ್ದು ಒಳ್ಳೆ ಓರಿಗಳು ಅಂತಾನೆ. ಸಿಯಲ್ಲಿ ದನಗಳು ಜಾತ್ರೆ 2025 ಇವತ್ತನೇ ಭಾನುವಾರ ಮಾರ್ಚ್ 16ನೇ ತಾರೀಕು 2025. ಹೋರಿಗೆಲ್ಲ ಹೋಗಿ ನೋಡೋಣ ಬನ್ನಿ. ಮೈಸೂರು ಸ್ಟುಡಿಯೋ. ನಿಮ್ಮ ಹೆಸರನ್ನು ಸಂಜು. ಎಷ್ಟೆಲ್ಲ ಆಗಿದೆ? ಅಲಿಕರಲ್ವಾ? ಎಷ್ಟೆಲ್ಲ ಆಗಿದೆ? ಒಂದು ಫೋಟೋ ತೆಗ್ದಿರೋಣ. ರಾಸುಗಳ ಮಾಲೀಕರ ಗಮನಕ್ಕೆ ಹಾಗೂ ಭಕ್ತಾದಿಗಳ ಗಮನಕ್ಕೆ ಹುಚ್ಚಮ್ಮ ತಾಯಿಯ ಶ್ರೀ ದೊಡ್ಡಚಮ್ಮ ತಾಯಿಯ ಎಡಭಾಗದಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಪ್ರಸಾದವನ್ನ ನೀಡಲಾಗ್ತಾ ಇದೆ. ದಯವಿಟ್ಟು ಭಕ್ತಾದಿಗಳೆಲ್ಲರೂ ಕೂಡ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಮನವಿ. ಹಾಗೆಯೇ ದೇವಸ್ಥಾನದ ಆವರಣದಲ್ಲಿ ಸುಂದರವಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಕಲ್ಯಾಣ ಮಂಟಪದ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಎಲ್ಲೆಡೆ ಮೈಕತ್ರ ಬರಬೇಕು. ಬಾಯ್ ನಮಸ್ತೆ. ಯಾವ ಊರು ಬಾಯ್ ನೀವು? ಮಂಡ್ಯಲ್ಲಿ ಬಂದಿದ್ದೀರಾ? ಪಕ್ಕ ಚಂದ್ರಾಪುರ. ಎಷ್ಟು ದಿನ ಆಯ್ತು ಬಂದು? ನಾವು ಬಂದು ನೆನ್ನೆ ಬಂದಿದ್ದೀರಾ? ಎಷ್ಟೆಲ್ಲ ಆಗಿದೆ ಇದು? 6 ಆಯ್ತಾ? ಮಾಡೋದಕ್ಕದು ಏನ್ ಸರ್ ಮಾಡ್ತೀರಾ? ಮಾಡ್ತೀವಿ ಬಂದ್ರೆ ಸರ್. ಎಷ್ಟು ರೇಟ್ ಹೇಳ್ತಾ ಇದ್ದೀರಾ? ಈಗ ನಾವು ಒಂದು 78,000 ಹೇಳ್ತಾವೆ ಒಂದಿಗೆ. ಜೊತೆ ಆಯ್ತು ಬೈ. ಮೈಸೂರು
ಹೌದಾ ಹೌದಾ ಯಾವ ಊರಿದು ಏನು ಹೆಸರು ಎಳ್ನೀರನ್ನ ಸ್ವೀಕರಿಸಿದಂತಹ ದಾನಿಗಳು ದಯವಿಟ್ಟು ನಿಮ್ಮ ಕಾಲಿನಂತ ಅಲ್ಲೇ ಇರ್ತಕ್ಕಂತಹ ಎಳ್ನೀರು ಖಾಲಿ ಗುಂಡೆಗಳನ್ನ ಹಾಕಬಿಡ್ರಪ್ಪ. ನಿಮ್ಮ ಜೊತೆಗೆ ಭಕ್ತಾದಿಗಳು ಕೂಡ ಮತ್ತೆ ಸೇರಣವಾಡಿ ಎಲ್ಲರೂ ಕೂಡ ಸಹಕರಿಸ್ತಾರೆ. ದಯವಿಟ್ಟು ಪ್ರಸಾದವನ್ನ ಸ್ವೀಕರಿಸಿದಂತಹ ಭಕ್ತಾದಿಗಳು, ಸಾಮಾನ್ಯ ಭಕ್ತಾದಿಗಳು ಸ್ವಚ್ಛತೆಗೆ ಒಂದು ಕೈ ಜೋಡಿಸಿ. ಇಲ್ಲೊಂದು ವಾಟರ್ ಬಾಟ್ಲ್ ಸಿಕ್ಕಿದೆ, ಯೆಲ್ಲೋ ಕಲರ್, ಬಂದು ತಗೋಬಹುದು. ಇದನ್ನಿಂದ ಆಯ್ತು ಆಯ್ತು ಇಲ್ಲ ಹಂಗೆ ಹೇಳಿ ನೀವು ಹೇಳಿ ಬೈ ಮಾತಾಡ್ತೀರಾ ಬೈ ಯಾವ ಊರು ನೀವು ಯಾವ ಊರು ಹೌದಾ ಬಂದು ಎಷ್ಟು ದಿನ ಆಯ್ತು ದನ ಬಗ್ಗೆ ಹೇಳಿ ನಮ್ಮ ದನ ಎಷ್ಟೆಲ್ಲ ಆಗಿದೆ ಇದು ಕಡಬಿದೆನಾ ಮಾಡ್ತೀರಾ ಇದು ಮಾಡಲ್ವಾ ಶೋಕಿಗೆ ಸಾಕ್ತಾ ಇದ್ದೀರಾ ಸರ್ ನಿಮ್ಮ ಹೆಸರು ಓಕೆ ಹಂಗೆ ಇಟ್ಕೊಳ್ಳಿ ಸರ್ ಇದು 8 ಲಕ್ಷಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ 8 ಲಕ್ಷ ಆಫರ್ ಕೊಡ್ತಾ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಯಾವ ಊರು ಸರ್ ನನ್ನ ಹೆಸರು ದಿವಾಕರ್ ಅಂತ ಮೈಸೂರು ಸಿದ್ಲಿಂಗ್ಪುರ ಓಕೆ ಸರ್ ನೀವು ಎಲ್ಲ ದನಗಳ ಜಾತ್ರೆ ಅಟೆಂಡ್ ಮಾಡ್ತೀರಾ ನೀವು ಒಂದು ಹಳ್ಳಿಕಾರ್ ಶೋಕಿ ಸ್ವಲ್ಪ ನಿಮ್ಮ ಬಗ್ಗೆ ಮಾತಾಡಿ ಸರ್ ಸರ್ ಹಳ್ಳಿಕಾರ್ ಶೋಕಿ ಅಂತೇನಿಲ್ಲ ನಮ್ಮ ತಂದೆ ನಮ್ಮ ತಾತಿರು ಎಲ್ಲ ಕಟ್ಕೊಂಡ್ ಬರ್ತಾ ಇದ್ರು ಅದೇ ರೀತಿ ಈಗ ನಮ್ಮ ಜನರೇಷನ್ ಕೂಡ ಓರಿಗಳನ್ನ ನಾವು ಕಟ್ಕೊಂಡ್ ಬರ್ತಾ ಇದೀವಿ ಸರ್ ಓಕೆ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ಲಿ ಪ್ರತಿಯೊಂದು ಜಾತ್ರೆ ನಿಮ್ಗೆ ನೋಡ್ತಾ ಇದ್ದೀನಿ ಸರ್ ಇದು ಮತ್ತೆ ಕಾಂಪಿಟೇಷನ್ ನೀವು ಭಾಗಿಸ್ತಿಲ್ಲ ಹಾಂ ಸರ್ ನಾವು ಬೇಬಿ ಸಿಹಳ್ಳಿ ಲಾಸ್ಟ್ ಟೈಮ್ ಕೆಂಗಲ್ಗೂ ಹೋಗಿದ್ವಿ ಒಂದು 2-3 ಜಾತ್ರೆ ಅಂತೂ ನಾವು ಕಾಂಪಿಟೇಷನ್ಗೆ ಪ್ರೊಟೆಸ್ಟ್ ಮಾಡ್ತೀವಿ ಓಕೆ ಸರ್ ನಿಮ್ಮ ದನಗಳ ಬಗ್ಗೆ ಪರಿಚಯ ಮಾಡಲ್ಲ ಸರ್ ಫಸ್ಟ್ ಇಲ್ಲಿ ಇರೋದು ಸರ್ ಇದು ಎರಡಲ್ಲು ಹಾಂ ಇದು ಎರಡಲ್ಲಾಗಿದೆ ಇದು ಇನ್ನೂ ಅಲ್ಲಾಗಿಲ್ಲ ಓಕೆ ಸರ್ ಇದು ಗಂಜಾಮಲ್ಲ ಇತ್ತಿದು ಪೈಲ್ವಾನ್ ಮಾದೇವ್ ಅವ್ರ ಹತ್ರ ಇತ್ತು ಓಕೆ ಸರ್ ಅವ್ರ ಹತ್ರ ನಾವು 5 ಲಕ್ಷ ಕೊಡ್ತಾ ಬಂದಿದ್ವಿ ಓಕೆ ನೀವು ತಗೊಂಡು ಎಷ್ಟು ತಿಂಗಳಾಯ್ತು ಸರ್ ಸರ್ ಇವಾಗ 20 ದಿನ ಆಯ್ತು 20 ದಿನನ ಆಗ್ತದ ಒಂದ್ ಜೊತೆ ಇನ್ನೊಂದ್ ಜೊತೆ ಇತ್ತು ಅದು ಕೆಂಗಲಲ್ಲಿ ಕೊಟ್ಬಿಟ್ವಿ ಓಕೆ ಸರ್ ಅದು ಪ್ರೈಸ್ ಮಾಡಿತ್ತು ಅಲ್ಲೇ ಕೊಟ್ಬಿಟ್ವಿ ಈಗ ನಾವು ಬೇಬಿಗೆ ಬೇಕು ಅಂತ ಅಂದ್ಬಿಟ್ಟು ನಮ್ ಗಂಜಾ ನಮ್ಮ ಸ್ನೇಹಿತರ ಹತ್ರ ಹಿಡ್ಕೊಂಡ್ ಬಂದಿದ್ವಿ ಸರ್ ಇದು ಓಕೆ ಬೇಬಿಗೆ ತಗೊಂಡು ಹೋಗ್ತೀರಾ ಹೌದು ಹೋಗಿದ್ ಬಂದಿದೀವಿ ಸರ್ ಆಲ್ರೆಡಿ ಓಕೆ ಇಲ್ಲಿ ಯಾರೋ ಆಫರ್ ಕೊಡ್ತೀರಾ ಹಂಗೆ ಸರ್ ಸರ್ ದನಗಳೇನಿಲ್ಲ ಬಂದ್ರೆ ಖುಷಿ ಪಟ್ರೆ ಅವ್ರಿಗೆ ಇಷ್ಟ ಆದ್ರೆ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಏನೋ ಒಂದು ರೇಟ್ ಹೇಳ್ಬೋದಾ ರೇಟ್ ಇಲ್ಲ ಸರ್ 6 ಲಕ್ಷ ಹೇಳ್ತೀವಿ ಓಕೆ ಅವ್ರ ಖುಷಿ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಈಗ ಇಲ್ಲಿ ಈ ಜಾತ್ರೆ ಆಫರ್ ಬಂದಾಗ ಕೊಡ್ತೀರಾ ನೀವು ಯಾವ ದನಗಳೇ ಆದ್ರೂ ಸರ್ ಮನೆ ಹತ್ರ ಬಂದ್ರು ಕೊಡ್ತೀವಿ ಜಾತ್ರೆಗಳಲ್ಲಿ ಬಂದ್ರು ಕೊಡ್ತೀವಿ ಹೆಂಗೆ ಸರ್ ಇದನ್ನು ಹಳ್ಳ ಆಯ್ತಾ ಸರ್ ಇದು ಎರಡಲ್ಲೂ ಇವಾಗ ಬಿದ್ದಿದೆ ಈಗ 1 ತಿಂಗಳಾಗಿದೆ ಇದು ಬಿದ್ದು ಓಕೆ ಅದು ಇನ್ನೂ ಅಲ್ಲಿ ಬಿದ್ದಿಲ್ಲ ಆದ್ರೆ ಇದು ಎರಡಲ್ಲೂ ಅಂತಾನೆ ಬರೋದದು ಸರ್ ಇದು ನಮ್ ಜೊತೆ ನಮ್ದೇನೆ ಓಕೆ ಇದು ಇವಾಗ ಆಗಿದೆ ಸರ್ ಇದು ಸರ್ ಇವಾಗೆಲ್ಲ ಇದು 1 ವರ್ಷದ ಮೇಲೆ 1 ತಿಂಗಳು 2 ತಿಂಗಳು ಕರುಗಳಿವು ಹೌದಾ ಓಕೆ ಎಲ್ಲ ಹಳ್ಳಿಕರೇನೆ ಚಿಕ್ಕ ಕರುಗಳಿವೆಲ್ಲ ಅಲ್ಲಾಗಿಲ್ಲ ಇವಾಗ ಇದು ಬೀಜ ಹಾಕ್ಸಿದೀವಿ ಓಕೆ ಸರ್ ಸ್ವಲ್ಪ ಬುಡ ಮಾಡಿಸಿದೀವಿ ಇನ್ಮೇಲೆ ಇವು ಬಣ್ಣ ಬರ್ತವೆ ಆ ರೀತಿ ಓ ಹಂಗೇನೆ ಹೌದು ಇನ್ನೊಂದು 6 ತಿಂಗಳು ಬೇಕಾ ಸರ್ ಬಣ್ಣ ಬರಕ್ಕೆ ಸರ್ ಅದೇ ಕಂಡೀಷನ್ ನಾವ್ ಯಾವ ರೀತಿ ನೋಡ್ಕೊಂತೀವಿ ಅದ್ರ ಮೇಲೆ ಸ್ವಲ್ಪ ಈಗ ಬೇಸಿಗೆ ಅಲ್ವೇ ಹೌದು ಸ್ವಲ್ಪ ಬೇಗ ಬರ್ತವೆ ಈಗ ಓಕೆ ಸ್ವಲ್ಪ ಚಳಿಗಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಮತ್ತೆ ಇದೆಲ್ಲ ಮಾಡೋದಕ್ಕೇನೆ ಸರ್ ಇದನ್ನು ಕೊಡ್ತೀರಾ ಹೆಂಗೆ ಸರ್ ಯಾವುದೇ ದನ ಆದ್ರೂ ಕೂಡ ಯಾವ್ದು ಕೊಡಲ್ಲ ಅಂತ ಹೇಳಲ್ಲ ಓಕೆ ಕೊಡ್ತೀವಿ ಮತ್ತೆ ತರ್ತೀವಿ ಓಕೆ ಸೂಪರ್ ಸರ್ ಇದೆಲ್ಲ ನೋಡೋದಕ್ಕೆ ಸೂಪರ್ ಆಗಿದೆ ಎಲ್ಲ ಹಳ್ಳಿಕಾರ ಅಲ್ವಾ ಸರ್ ಸರ್ ಎಲ್ಲ ಓರಿಗಳೇ ಹಳ್ಳಿಕಾರ ಅನ್ನೋದು ಇತ್ತೀಚೆಗೆ ಅವ್ರ ಬ್ರ್ಯಾಂಡ್ ಆಗಿ ಮಾಡ್ಕೊಳ್ತಾವ್ರೆ ಹೌದು ನಮ್ ತಂದೆದಿರು ನಮ್ ತಾತಿರು ಮುತ್ತಾತಿರು ಎಲ್ಲ ಸಾಕೋದು ಒಳ್ಳೆ 2 ಓರಿ ಕಟ್ಟವ್ರೆ ಒಳ್ಳೆ ಓರಿಗಳು ಅಂತಾನೆ ನಾವೆಲ್ಲ ಹೇಳೋದು ಸರ್ ಹಳ್ಳಿಕಾರ ಅಂತ ನಾವೆಲ್ಲೂ ಮೆನ್ಷನ್ ಮಾಡಕ್ ಹೋಗೋದಿಲ್ಲ ಓಕೆ ಹೋರಿಗಳು ಯಾರೇ ಮನೆಗೆ ಹೋಗ್ಲಿ ಏನಪ್ಪ ಓರಿಗಳು ಚೆನ್ನಾಗಿದಾವ ಅಂತ ಕೇಳ್ತಿರೋದು ಹಳ್ಳಿಕಾರ ಸಾಕಿದ್ರಿ ಅಂತ ನಮ್ಗೆ ಯಾರು ಏನ್ ಕೇಳಲ್ಲ ಓಕೆ ಓಕೆ ಫೈನ್ ಆಯ್ತು ಸರ್ ಸೂಪರ್ ಬನ್ನಿ ಸರ್ ಇಲ್ಲ ಈಗ ಹಳ್ಳಿಕಾರ ಅಂತ ಇದು ತುಂಬಾ ಫೇಮಸ್ ಆಗ್ಬಿಟ್ಟು ಸರ್ ಹಳ್ಳಿಕಾರ ಅವ್ರು ವೈಯಕ್ತಿಕವಾಗಿ ಒಬ್ಬೊಬ್ರು ವೈಯಕ್ತಿಕವಾಗಿ ಮಾಡ್ಕೊಂಡಿರೋಂಥದ್ದು ಹೌದು ಇದನ್ನ ಯಾರು ಹಳ್ಳಿಕಾರ ಅಂತನಲ್ಲ ಇತಿಹಾಸ ಇದೆ ಇದಕ್ಕೆ ಒಳ್ಳೆ ಓರಿಗಳವೆ ಕಣ ಒಳ್ಳೆ ಎತ್ತವೆ ಕಣ ಅಂತಾನೆ ಅನ್ನೋದು ನಾವ್ ಈಗ್ಲೂ ಅಷ್ಟೇ ಎಲ್ಲಾರು ಒಂದು ಒಳ್ಳೆ ಕರುಗಳಿದಾವಂತೆ
ಎತ್ಕೊಳ್ಳಿದಾವಂತೆ ಅಂತೀವಿ. ಎತ್ಗಳು ಅಂದ್ರೆ ದೊಡ್ಡವು ಕೇಳ್ತಾರೆ, ಹೌದು. ಕರುಗಳು ಅಂದ್ರೆ ಚಿಕ್ಕವು ಕೇಳ್ತಾರೆ. ಆಯ್ತು ಸರ್. ಓರಿ ಅಂತಾನೆ ಓಕೆ ಸರ್. ಓಕೆ, ಬ್ರ್ಯಾಂಡ್. ಓಕೆ. ಯಾವ ಹಳ್ಳಿಕಾರ್ ಎಲ್ಲ ಅವ್ರು ವೈಯಕ್ತಿಕವಾಗಿ ಕರ್ಕೊಳ್ಳೋಂಥದ್ದು. ಓಕೆ. ಹಳ್ಳಿಕಾರ್ ಅಂತೆಲ್ಲ ಇಲ್ಲ, ನಾವು ಪ್ರೀತಿಯಿಂದ ಕರೆಯುವಂಥದ್ದು ಒಳ್ಳೆ ಓರಿಗಳು ಅಂತಾನೆ. ಆಯ್ತು ಸರ್. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಹಳ್ಳಿಕರ್ ಪಾಪ್ಯುಲರ್ ಮಾಡಿಸ್ಬಿಟ್ಟಾರೆ ಅದನ್ನ. ಅದು ಅವ್ರವ್ರಿಗೆ ಬ್ರ್ಯಾಂಡ್ ಆಗ್ಬಿಟ್ಟು, ಬ್ರ್ಯಾಂಡ್ ಅಂದ್ರೆ ಅವ್ರವ್ರಿಗೆ ನೇಮ್ಗಳು ಮಾಡ್ಕೋಬೇಕು, ಅವ್ರ ವೈಯಕ್ತಿಕವಾಗಿ ಏನೋ ಒಂದು ಮಾಡ್ಕೋಬೇಕು, ಒಂದು ಲೋಗೋ ಕೂರ್ಸ್ಕೋಬೇಕು, ಆ ತರ ಮಾಡ್ಕೊಂಡಿದ್ದಾರೆ. ಬಿಟ್ರೆ ಇದು ಇತಿಹಾಸದಿಂದ ಬಂದಿರೋಂಥದ್ದು, ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋಂಥದ್ದು. ಮನೇಲಿ ಒಳ್ಳೆ ಹೆಣ್ಣಿರ್ಬೇಕು, ಒಳ್ಳೆ 2 ಎತ್ತಿರ್ಬೇಕು ಅಂದ್ರೆ ಇರೋದು ಓರಿ ಅಂತನ. ಓರಿ ಅಂತ. ಓಕೆ ಸರ್. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಸರ್. ಇಲ್ಲಿ ಇರೋದು ಚಿಕ್ಕ ಕರುಗಳು ಸರ್. ಇದು ನಮ್ಮ ಸ್ನೇಹಿತರು. ಇದು ಜೊತೆ ಇಲ್ಲ, ಇದು 120 ಇರೋದು. ಓಕೆ ಸರ್. ಯಾವ್ದಾರ ಜೊತೆ ಸಿಕ್ಕರೆ ಹಾಕ್ತಾರೆ, ಇಲ್ಲಾಂದ್ರೆ ಸೇಲ್ ಆದ್ರೆ ಅವ್ರು ಕೊಡ್ತಾರೆ. ಅವ್ರು ಕೊಡ್ತಾರೆ, ಜೊತೆನ ಕೊಡ್ತಾ ಇದಾರ. ಓಕೆ. ಇದು ರೇಸ್ ಇತ್ತು ಸರ್. ಇದು ಬೀರಾ ಅಂತ ಅಂದ್ಬಿಟ್ಟು ಇದೊಂದು 3-4 ಕಡೆ ಪ್ರೈಸ್ ಮಾಡಿದೆ. ಓಕೆ ಸರ್. ಅವಾಗ ಕಾಂಪಿಟೇಷನ್ ಬಿಡ್ತಾ ಇರ್ತಾರೆ. ಸುಮಾರು ಒಂದು 4-5 ಕಡೆ ಪ್ರೈಸ್ ಆಗಿದೆ ಸರ್ ಇದು. ಹೌದಾ? ಬೀರಾ ಅಂತ. ಬೀರಾ ಇಲ್ಲಿ ಕರ್ನಾಟಕದ ಸಿದ್ಲಿಂಗ್ಪುರ ಒಂದೇ. ಓ ಸೂಪರ್ ಸರ್. ಈ ತರ ಕರು ಇತ್ತದು. ಓಕೆ. ತಗೊಂಡಾಗ ಇವಾಗ ಹಂಗಾಗೈತೆ ಸರ್ ಅದು. ಇಷ್ಟಿದೆ. ಓಕೆ. ಪ್ರೈಸ್ ಎಲ್ಲ ಹೊಡಿಯೋದು 4-5 ಸಲ ಪ್ರೈಸ್ ಹೊಡೆದಿದ್ದು. ಓಕೆ. ಯಾವ ಜೊತೆ ಬಿಟ್ಟಿದೆ ಬೀರಾ? ಮತ್ತೆ ಯಾವ್ದಾದ್ರು ಕಾಂಪಿಟೇಷನ್ ಟೈಮಲ್ಲಿ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನ ಬಿಡ್ತಾ ಇರ್ತೀವಿ ಸರ್. ಹಂಗೆ ಬಿಡೋದು. ಓಕೆ ಓಕೆ ಸರ್. ಓಕೆ ಓಕೆ. ಇದು ಏನೋ ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು 3.5 ಲಕ್ಷ. 3.5 ಲಕ್ಷ. ಓಕೆ ಸ್ನೇಹಿತರೆ ನೋಡಿ, ರೇಸ್ ಎತ್ತುಗಳದ್ದು ಪ್ರೈಸ್ ಹೊಡಿಯೋದು ರೇಸ್ ಎತ್ತಿದೆ 3.5 ಲಕ್ಷ ಹೇಳ್ತಾರೆ. ನೀವು ಬಂದದ್ದು ದಿವಾಕರ್ ಅವರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮಾಡಿಸ್ಕೊಡ್ತಾರೆ. ಇವರು ಇರೋದು ಸಿದ್ಲಿಂಗ್ಪುರನೇ. ಮತ್ತೆ ಏನು ಸರ್, ಹೆಂಗೆ ನಡೀತದೆ ಜಾತ್ರಾ ನಿಮ್ಗೆ? ಜಾತ್ರೆ ತುಂಬಾ ಚೆನ್ನಾಗಿ ನಡೀತದೆ ಸರ್. ಸಿಹಳ್ಳಿ ಜಾತ್ರೆ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಿದೆ ಸರ್. ಇನ್ನೂ ಚೆನ್ನಾಗಿದೆ. ಎಲ್ಲ ನಿಮ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ನೋಡ್ತಾ ಇದ್ದೀನಿ. ನೀರಿಂದಾಗ್ಬೋದು, ಜಾಗದ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಊಟಗಳ ನೀವೇ ಮಾಡಿಸ್ಕೊಡ್ಬಾ ಹೆಂಗೆ? ಊಟ ಸರ್ ಇಲ್ಲಿ ಪ್ರಸಾದಗಳು ಸಿಗುತ್ತೆ. ಅವ್ರವ್ರ ಪ್ರೀತಿ ಪಟ್ಟು ಅವ್ರ ಗೊಂತ್ಗಳಲ್ಲಿ ಅವ್ರ ಸ್ನೇಹಿತರುಗಳಿಗೆ ಪ್ರಸಾದ ಅಂತ ಅವರು ಮಾಡಿಸಿ ಒಂದು 4 ಜನಕ್ಕೆ ಊಟ ಹಾಕ್ತಾರೆ. ಟೆಂಟ್ಗಳ ನೀವೇ ಮಾಡಿದ ಹೆಂಗೆ? ಸ್ವಂತವಾಗಿ ನಾವೇ ಮಾಡ್ಕೊಳ್ಳೋದು ಸರ್. ನೀವೇ ಮಾಡ್ಕೊಳ್ಳೋದು ಅಲ್ವಾ? ಓಕೆ ಸರ್, ನಮ್ಮ ಜೊತೆ ಮಾತಾಡಿ ತುಂಬಾ ಧನ್ಯವಾದ ಸರ್. ಇನ್ನೂ ಬೇರೆ ರೈತರುಗಳು ತೋರಿಸ್ಲಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ವಿಡಿಯೋ ರನ್ನಿಂಗ್ ಸರ್, ಹಂಗೆ ತಗೊಳ್ತೀನಿ. ಎಲ್ಲ ನೋಡಿ ಫ್ರೆಂಡ್ಸ್, ಇದು ಓರಿ ಅಲ್ಲಾಗಿಲ್ಲ ಇನ್ನು ಇಲ್ಲಿ ಭರತ್ ಅಂತವನೆ ಎಲ್ಲ ಹೊರಗಡೆ ರಾಜೇಶ ಓನರು ಮೈಸೂರು ಸ್ಟುಡಿಯೋ. ಈಗ ಮಾತಾಡ್ರೆ ಬಿಸಿ ಹಳ್ಳಿಯಿಂದ ಬಿಸಿ ಹಳ್ಳಿ ಗ್ರಾಮಸ್ಥರು. ನನ್ನ ಹೆಸರು ಸಂದೀಪ್ ಅಂತ. ನನ್ನ ಹೆಸರು ನಿಖಿತ್ ಗೌಡ ಅಂತ. ಇಲ್ಲಿ ನೋಡಿ ವಾರಿಗಳೆಲ್ಲ ಜರ ಸಾಗರ ತರ ಹಸ್ಗಳು ಬಂದಾವ ಇಲ್ಲಿ.
ನೋಡ್ರಿ ಅವ್ನ ಅಲ್ಕಿರ್ ಕಾಲ್ ಮಾತಾಡ್ತಾನೆ ಶಾಲೆಗೆ ಹೋಗ್ತೀರಾ ಹೇಳಿ ಫಸ್ಟ್ ಶಾಲೆಗೆ ಹೋಗ್ತೀರಾ ಯಾವ ಶಾಲೆಗೆ ಹೋಗ್ತೀರಾ ನಾನು ವಿವೇಕಾನಂದ ಶಾಲೆಗೆ ಹೋಗ್ತೀನಿ ಹೌದಾ ಯಾವ ಕ್ಲಾಸು ನಮ್ಗೆ ಹಳ್ಳಿಕಾರ್ ಅಂದ್ರೆ ತುಂಬಾ ಇಷ್ಟ ಹಳ್ಳಿಕಾರ್ ಬೆಳೆಸಿ ಹಳ್ಳಿಕಾರ್ ಉಳಿಸಿ ಜೈ ಹಳ್ಳಿಕಾರ್ ಜೈ ನಾನು ಗ್ಯಾಂಗ್ಸ್ಟರ್ ಜೈ ಜೈ ನಾನು ಗ್ಯಾಂಗ್ಸ್ಟರ್ ಹಂಗೆ ಹೇಳಿ ಸರ್ ಆರಾಮ ಏನ್ ಸರ್ ಹೇಗಿದ್ದೀರಾ ಊಟ ಮಾಡುವಂತ ಭಕ್ತಾದಿಗಳು ಭದ್ರಪ್ಪ ಯಾವಾಗ ಬಂದಿರಿ ಸರ್ ನೀವು ಡಾಕ್ಟರ್ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಇವತ್ತು ಸ್ಟೇ ಊಟ ಮಾಡ್ತಿದ್ದಕ್ಕೆ ಹೋಗ್ತೀರಾ ಭದ್ರಪ್ಪ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ अलग जान करवा Sina. ಕಡ್ ಬಿದ್ದಿರ್ಬೇಕು ಕಡ್ ಬಿದ್ದಿರ್ಬೇಕು ಆರೋಡ್ಲಿದ್ದವು ಕಡ್ ಬಿದ್ದಿದ್ದವು ನೋಡಿ ತೆಗೆಂತ ಬಂದಿರ್ತೀರಿ ಇಲ್ಲ